ಪುಣೆ ಮತ್ತು ಬೆಂಗಳೂರಿಗೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದು ಭೀಕರ ರಸ್ತೆ ಅಪಘಾತ ಆಗಿತ್ತು. ಆ ಒಂದು ರಸ್ತೆ ಅಪಘಾತದಲ್ಲಿ ಸದ್ಯ ಈಗ ಇಬ್ಬರು ಕಾರಿನಲ್ಲಿ ಏನು ಸಿಲುಕಾಕೊಂಡಿದ್ರು ಅವರು ಬದುಕು ಉಳಿದಿರುವಂಥದ್ದು ನಿಜಕ್ಕೂ ಪವಾಡ ಸದೃಶ್ಯದಲ್ಲಿ ಅವರನ್ನ ಬದುಕಿಸುವಂಥ ಕೆಲಸವನ್ನ ಇಲ್ಲಿರುವಂತಹ ಸಾರ್ವಜನಿಕರು ಮತ್ತು ಏನು ಕಂಪನಿ INP ಅನ್ನುವಂತಹ ಒಂದು ಕಂಪನಿಯ ಕಾರ್ಮಿಕರು ಉಳಿಸಿರುವಂಥದ್ದು. ಕೇವಲ 15 ನಿಮಿಷದಲ್ಲಿ ಇಬ್ಬರ ರಕ್ಷಣೆಯನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡು ಮಾಡಿರುವಂಥದ್ದು. ಬಹುಮುಖ್ಯವಾಗಿ ಇದೇನು ಲಾರಿ ಏನಿದೆ, ಈ ಲಾರಿ ಬೆಳಗಾವಿಯಿಂದ ಹೊರಗಡೆ ಭಾಗದಲ್ಲಿ ಹೋಗ್ತಾ ಇತ್ತು. ಇನ್ನೊಂದು ಕಡೆ ಆ ಒಂದು ಸೆಂಟ್ರೋ ಕಾರಿನ ಪರಿಸ್ಥಿತಿಯನ್ನು ಕೂಡ ತೋರಿಸ್ತೇನೆ. ಸೊ ಸದ್ಯ ಯಾವ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ, ಆ ಕಾರಿನ ಸ್ಥಿತಿ ನೋಡಿದರೂ ಕೂಡ ಅಚ್ಚರಿ ಆಗುತ್ತೆ. ಅವರಿಬ್ಬರು ಕೂಡ ಬದುಕುಳಿದಿರುವುದೇ ದೊಡ್ಡ ಪವಾಡ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಈ ಕಾರಿನ ಪರಿಸ್ಥಿತಿ ಆಗಿರುವಂಥದ್ದು. ಇದು K25 MD 6506 ಅನ್ನುವಂತಹ ಸಂಖ್ಯೆಯ ವೆಗನರ್ ಕಾರ್ ಆಗಿರುವಂಥದ್ದು. ಬೆಳಗಿನ ಜಾವ ಇವರು ಬಾಗಲಕೋಟೆಯಿಂದ ಬೆಳಗಾವಿಗೆ ಬಂದಿದ್ರು, ಗೆಳೆಯನ ಭೇಟಿಯಾಗಕ್ಕೆ ಬಂದಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಏಕಾಏಕಿ ಈ ಒಂದು ಏನು ಕಾಂಕ್ರೀಟ್ ತುಂಬಿರುವಂತಹ ಲಾರಿ ಏನಿದೆ, ಲಾರಿ ಮುಗಿಚಿ ಬೀಳುತ್ತೆ. ಆ ಒಂದು ಕಾರಿನ ಮೇಲೆ ಮುಗಿಚಿ ಬಿದ್ದಂತಹ ಕಾರಣಕ್ಕಾಗಿ ಸದ್ಯ ಆ ಒಂದು ಕಾರಿನಲ್ಲಿ ಇಬ್ಬರು ಕೂಡ ಸಿಲುಕಾಕೊಂಡಿದ್ರು. ತಕ್ಷಣ ಅಲರ್ಟ್ ಆದಂತಹ ಏನು ಇಲ್ಲಿರುವಂತಹ ಸ್ಥಳೀಯರು ಆ 2 ಕ್ರೇನ್ಗಳನ್ನು ಬಳಸಿಕೊಂಡು ಅವರನ್ನ ಹೊರತೆಗೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಕಾರ್ಮಿಕರಿದ್ದಾರೆ, ಯಾರು ಅವ್ರನ್ನ ರಕ್ಷಣೆ ಮಾಡಿದ್ರು ಅವ್ರನ್ನ ಮಾತಾಡ್ತೇನೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನ ಅವರಿಂದ ಕೇಳಿ ತಿಳಿದುಕೊಳ್ತೇನೆ. ಸರಿಗ ನೀವು ಬಂದಾಗ ಯಾವ ರೀತಿ ಪರಿಸ್ಥಿತಿ ಇತ್ತಿಲ್ಲಿ, ಯಾವ ರೀತಿ ಪರಿಸ್ಥಿತಿ ಇತ್ತು? ಭಾಳ ಇದಾಗಿದ್ರಿ ಅದ. ಅವು ಯಾರು ಸತ್ ಇದ ಗಾಡಿ ಏನೋ ಸ್ವಲ್ಪ ಪ್ಲೇಸ್ ಆಗ್ತಿದ್ರೆ ಎಲ್ಲ ಹೋಗ್ಬಿಡ್ತಾವ್ರಿ ಯಾರು. ಈಗ ಏನು ಎರಡು ಕ್ರೇನ್ ಹಾಕಿದ್ರಿ, 2 ಕ್ರೇನ್ಲೆ ಎಪ್ಸಿದ್ರಿ ಅದು ಮೇಲೆ ಎಪ್ಸಿದ್ರಿ. 2 ಕ್ರೇನ್ಲೆ 2 ಕ್ರೇನ್ಲೆ ಆಗಂಗಿಲ್ರಿ ಅದ. ಒಂದು ಸೈಡ್ ಗಾಡಿ ಎಪ್ಸಿದ್ರಿ, ಒಂದು ಸೈಡ್ ಆಚೆ. ನಿಮ್ಗೆ ಗೊತ್ತಾಯ್ತನ್ರಿ? ನಮ್ಗೆ ಗೊತ್ತೈತಿ. ನಮ್ಮ ಸಾವುಕಾರ ಫೋನ್ ಮಾಡಿದ್ರ ಅದ್ರ ಸಲುವಾಗಿ ಬಂದು ಎಲ್ಲ ಇದು ಮಾಡಿ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ತೆಗೆದ್ಬಿಟ್ರು. ಒಂದು ಗಾಡಿ ತಗೊಂಡು ಹೊಂಟಿದ್ರಿ ಅದ. ಇಬ್ರು ಬದುಕುಳಿದಾರ? ಇಲ್ಲ, ಇಬ್ರು ಇದೈತಾರ, ಜೀವಿತ ಐತಿ. ಕೇಲಿಗೆ ತೊಗೊಂಡೋಗಿದಾರು, ಆರಾಮೈತಿ. ಸದ್ಯ ಈಗ ಏನು ರಕ್ಷಣೆ ಮಾಡಿದ್ರು ಇದೇ ಕಾರ್ಮಿಕರು, ಇಬ್ಬರನ್ನು ಕೂಡ ರಕ್ಷಣೆ ಮಾಡುವಂಥದ್ದನ್ನ ಮಾಡಿರುವಂಥದ್ದು. ಸದ್ಯ ಇನ್ನೊಂದು ಕಡೆ ಸಾಕಷ್ಟು ಜನರು ಕೂಡ ಈ ಒಂದು ಏನು ಅಪಘಾತ ಆಗುತ್ತೆ, ಅಪಘಾತ ಆದ ತಕ್ಷಣ ಸಾರ್ವಜನಿಕರು ಕೂಡ ಇಲ್ಲಿ ಜಮಾವಣೆಗೊಳ್ತಾರೆ, ಅವ್ರನ್ನ ಹೊರ ಕಳಿಸಿ ರಕ್ಷಣೆ ಮಾಡುವಂಥದ್ದನ್ನು ಕೂಡ ಸದ್ಯ ಈಗ ಸ್ಥಳೀಯರು ಮಾಡಿರುವಂಥದ್ದು. ಇನ್ನೊಂದು ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ತುರ್ತಾಗಿ ಬರ್ತಾರೆ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಕೂಡ ತಕ್ಷಣ ಸ್ಥಳಕ್ಕೆ ಬರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದರಿಂದ ಈಗ 2 ಜೀವಗಳ ಬದುಕುಳಿದಿರುವಂಥದ್ದು. ಸದ್ಯ ಇವರು ಬಾಗಲಕೋಟೆ ಜಿಲ್ಲೆಯ ಇಬ್ಬರು ಕೂಡ ನಿವಾಸಿಗಳನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಬ್ಬರು ಪರಪ್ಪ ಬಾಳಿಕಾಯಿ ಮತ್ತು ನಿಂಗಪ್ಪ ಕೊಪ್ಪದನ್ನುವಂತಹವರ ಮಾಹಿತಿ ಕೂಡ ಇರುವಂಥದ್ದು. ಈ ಪರಪ್ಪ ಬಾಳಿಕಾಯಿ ಏನಿದ್ದಾರೆ ಇವರಿಗೆ ಬಹಳಷ್ಟು ಗಂಭೀರ ರೀತಿ ಗಾಯಗಳಾಗಿದ್ರೆ, ಇನ್ನೊಬ್ಬರಿಗೆ ನಿಂಗಪ್ಪ ಅನ್ನೋರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಇಬ್ಬರು ಕೂಡ ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈಗ ಇನ್ನೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು, ಅದರ ಜೊತೆಗೆ ಇಲ್ಲಿಂದ ಅವ್ರನ್ನ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳ ಜೊತೆಗೂ ಕೂಡ ಮಾತಾಡ್ತೇನೆ. ಸರ್, ಯಾವ ರೀತಿ ಪರಿಸ್ಥಿತಿ ಇತ್ತು ಇಲ್ಲಿ ಬಂದ ಪರಿಸ್ಥಿತಿ ನೋಡಿದ್ರೆ ಭಾಳ ಕಠಿಣ ಪರಿಸ್ಥಿತಿ ಇತ್ತು. ಯಾಕಂದರೆ ಕಾಂಕ್ರೀಟ್ ಮಿಕ್ಸರ್ ಕೆಳಗೆ ಅವರು ಕಾರ್ ಸಿಕ್ಕಾಕೊಂಡಿತ್ತು. ಅದನ್ನು ಬಂದು ನಾವು ನೋಡಿದ್ರೆ ನಮಗೂ ಭಾಳ ಆಶ್ಚರ್ಯ ಅನಿಸ್ತು. ಆನಂತರ ಕ್ರೇನ್ ಮುಖಾಂತರ ಅವ್ರನ್ನ ಹೊರಗೆ ತೆಗೆದಿದ್ದೀವಿ. ಅವ್ರಿಗೇನು ಪ್ರಾಣಾಪಾಯ ಏನು ತೊಂದರೆ ಇಲ್ಲ, ಒಬ್ಬರಿಗಂತೂ ಏನೂ ಆಗಿಲ್ಲ. ಅವರು ಕಾರ್ ಆದದ್ದು ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಭಾಳ ಜಜ್ಜಿ ಹುಗಿರು ಬಂದು ತಿಳ್ಕೊಂಡಿದ್ವಿ. ಅವ್ರಿಗೇನು ಆಗಿಲ್ಲ. ಒಬ್ರು ಒಂದು ಸ್ವಲ್ಪ ಜಾಸ್ತಿ ಪಟ್ಟೈತಿದೆ, ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಷ್ಟು ನಿಮಿಷದ ಕಾರ್ಯಾಚರಣೆ ಆಯ್ತು? ಕಾರಣ ಹಾಫ್ ಆನ್ ಅವರ್ ಆಗಿದೆ ಅಷ್ಟೇ. ಒಂದು ಹಾಫ್ ಆನ್ ಅವರಲ್ಲಿ ಅವ್ರ ಕಾರ್ಯಾಚರಣೆ ಮುಗಿಸಿದ್ದೀವಿ. ಎಲ್ಲಿ ಅವರು ಏನಾದರೂ ಮಾಹಿತಿ ಇದೆಯಾ? ಅವರು ಹುಬ್ಬಳ್ಳಿಯವರು ಅಂತ ಹೇಳ್ತಾ ಇದ್ದಾರೆ, ಅವ್ರು ಇನ್ನೂ ಏನು ಮಾಹಿತಿ ನಮಗೆ ಬಗ್ಗೆ ಸಿಕ್ಕಿಲ್ಲ. ಸೊ ಇದಿಷ್ಟು ಪ್ರತಿಮಾ. ಸದ್ಯ ಈಗ ಬೆಳಗಾವಿಯ ಹೊರವಲಯದಲ್ಲಿ ಈ ಒಂದು ಏನು ಭೀಕರ ರಸ್ತೆ ಅಪಘಾತ ಆಗಿತ್ತು. ರಸ್ತೆ ಅಪಘಾತದಲ್ಲಿ ಸಾರ್ವಜನಿಕರು, ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸರು ಸೇರಿಕೊಂಡು 2 ಜೀವಗಳನ್ನು ಉಳಿಸುವಂಥ ಕೆಲಸವನ್ನ ಮಾಡಿರುವಂಥದ್ದು.